ಸರ್ಕಾರದ ಮಹತ್ವಾಕಾಂಕ್ಷೆಯ ಸರ್ವೆ ಜಾತಿ ಗಣತಿ ಅರ್ಥಾತ್ ಆರ್ಥಿಕ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ನಿನ್ನೆಯಿಂದ ಶುರುವಾಗಿದೆ. ಇದಕ್ಕೆ ಆರಂಭಿಕವಾಗಿ ವಿಘ್ನ ತರುತ್ತಾ ಅನ್ನೋ ಪ್ರಶ್ನೆ ಇದೆ. ಯಾಕಂದ್ರೆ ಹೈಕೋರ್ಟ್ನಲ್ಲಿ ಬಹಳ ಮುಖ್ಯವಾದ ವೆರಿ ಇಂಪಾರ್ಟೆಂಟ್ ಹಿಯರಿಂಗ್ ಇವತ್ತಾಗುತ್ತೆ. ಒಂದು ವೇಳೆ ಸ್ಟೇ ಬಂದ್ಬಿಟ್ರೆ ಸರ್ಕಾರಕ್ಕೆ ವಿಪರೀತ ಮುಖಭಂಗ. ಏನಾಗ್ತಿದೆ ಹಾಗಾದ್ರೆ ಇದು ಯಾಕೆ ಇಂಪಾರ್ಟೆಂಟು ಅನ್ನೋದ್ರ ಡೀಟೇಲ್ಸ್ ಅನ್ನು ಹೇಳ್ತೀವಿ ನಿಮಗೆ. ಇವತ್ತು ಅರ್ಜಿ ವಿಚಾರಣೆ ನಡೆಸಿ ಹೈಕೋರ್ಟ್ ಸರ್ಕಾರಕ್ಕೆ ಡೈರೆಕ್ಷನ್ಸು ಕೊಡ್ಬೋದು ಅಥವಾ ಆದೇಶವನ್ನು ಕೊಡ್ಬೋದು. ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನು ನಿಗದಿ ಮಾಡಲಾಗಿದೆ. ಅಂದರೆ ಮುಂದುವರೆದ ಹಿಯರಿಂಗು. PIL ಅನ್ನು ಅನೇಕ ಪಾರ್ಟಿಗಳು, ಒಕ್ಕಲಿಗರ ಸಂಘದವ್ರು ಇರ್ಬೋದು, ಬ್ರಾಹ್ಮಣರ ಸಂಘದವ್ರು ಇರ್ಬೋದು, ಒಂದು 3-4 ಪಾರ್ಟಿಗಳು PIL ಅನ್ನು ಹಾಕ್ಕೊಂಡಿದ್ರು. ಏನಂತ, ಜಾತಿ ಗಣತಿ ನಡೆಸುವಂತಹ ಹಕ್ಕು ರಾಜ್ಯ ಸರ್ಕಾರಕ್ಕಿರೋದಿಲ್ಲ, ಬದಲಾಗಿ ಅದು ಕೇಂದ್ರ ಸರ್ಕಾರದ ಜಾತಿ ಗಣತಿ ಕಮಿಷನ್ ಮಾತ್ರ ನಡೆಸಬಹುದು. ಆಮೇಲೆ ಹೊಸ ಜಾತಿಗಳ ಸೃಷ್ಟಿ ಮಾಡೋದಕ್ಕೂ ಕೂಡ ಹಿಂದುಳಿದ ವರ್ಗಕ್ಕೆ ಅವಕಾಶ ಇರಲ್ಲ, ಹಿಂದುಳಿದ ಆಯೋಗಕ್ಕೆ ಇರಲ್ಲ. ಆದರೂ ಇಲ್ಲಿ ಕಾಲಮ್ಗಳನ್ನು ಹೊಸದಾಗಿ ಹುಟ್ಟುಹಾಕಿದ್ದಾರೆ. ಇದು ರಾಜ್ಯದಲ್ಲಿ ಅಸಮತೋಲನದ ವಾತಾವರಣಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ನಮ್ಮ ಅರ್ಜಿಯನ್ನ ನೀವು ಪುರಸ್ಕರಿಸಬೇಕು ಅಂತ. ಸೊ ಜಡ್ಜ್ ಸ್ವಲ್ಪ ಸ್ಟೇ ಕೊಡೋದಕ್ಕೆ ಪೂರಕವಾಗಿ ಕಮೆಂಟ್ಸ್ಗಳು ಕೊಟ್ಟಿದ್ದಾರೆ. ಅಂದ್ರೆ ಆರಂಭಿಕವಾಗಿ ಹೆಂಗಾಗತ್ತಂದ್ರೆ ಡೆವಿಲ್ಸ್ ಅಡ್ವೊಕೇಟ್ ರೀತಿನೇ ಜಡ್ಜ್ ಪ್ರಶ್ನೆ ಕೇಳೋದು. ವಾದ ಮಾಡಕ್ ಬರ್ತಾರಲ್ಲ ಅವ್ರ ಹತ್ರ ಆಪೋಸಿಟ್ ಆಗೇ ಪ್ರಶ್ನೆ ಸರ್ಕಾರಕ್ಕೆ ಕೇಳಿದರೆ ನಿಲ್ಲಿಸಬಹುದಾ, ಇಷ್ಟೆಲ್ಲ ತಯಾರಿ ಮಾಡ್ಕೊಂಡ್ಬಿಟ್ಟು ಶುರು ಮಾಡಿದಿರಲ್ಲ, ನಿಲ್ಲಿಸಬಹುದಾ ಈ ಸಂದರ್ಭದಲ್ಲಿ, ಅಥವಾ ಮುಗಿಸಿದ ನಂತರ ನೀವು ವರದಿಯನ್ನ ತಡೆ ಹಿಡಿಬಹುದಾ ಅಂತೆಲ್ಲ ಕೇಳಿದ್ದಾರೆ. ಬಟ್ ಅದೇ ಆದೇಶದಲ್ಲಿ ಬರುತ್ತೆ ಅಂತ ಕನ್ಕ್ಲೂಡ್ ಮಾಡಕ್ ಆಗಲ್ಲ. ಅದು ಅಂತಿಮವಾಗಿ ನ್ಯಾಯಪೀಠಕ್ಕೆ ಬಿಟ್ಟಿರುವಂತಹ. ಬಟ್ ಇವರು ಸ್ಪಷ್ಟನೆ ಕೊಡ್ತಾರೆ, ನಾವು ಜಾತಿ ಗಣತಿ ಮಾಡ್ತಾನೆ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಿದಾರಲ್ಲ ಅವಾಗಿಂದ, ಇದು ಸಮೀಕ್ಷೆ ಅಂತನ್ಬಿಟ್ಟು. ಸೊ ಅರ್ಜಿದಾರರ ಪರ ವಾದ ಏನಾಗಿತ್ತು ಅನ್ನೋದನ್ನ ನಾವು ತೋರಿಸ್ಬಿಡ್ತೀವಿ ನಿಮ್ಗೆ. ಸೊ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯ ಹಣೆ ಬರಹ ಏನಾಗುತ್ತೆ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಯೂಶಲಿ ಈಗ ಸರ್ಕಾರ ಹೆಂಗೆ ಈ ವಿಚಾರದಲ್ಲಿ ತನ್ನ ಆರ್ಗ್ಯುಮೆಂಟನ್ನು ಇಡುತ್ತೆ ಅನ್ನೋದು ಒಂದು ಕುತೂಹಲ. ಎರಡನೇದು, ಹೈಕೋರ್ಟ್ನ ಜಡ್ಜು ಯಾವಾಗಲೂ ಅಷ್ಟೇ ಡೆವಿಲ್ಸ್ ಅಡ್ವೊಕೇಟ್ ರೀತಿನೇ ಪ್ರಶ್ನೆಗಳನ್ನು ಇಡ್ತಾರೆ. ಯಾವುದಾದ್ರೂ ಒಂದು ಅರ್ಜಿ ಬಂದಾಗ ಸರ್ಕಾರಕ್ಕೆ ಡೆವಿಲ್ಸ್ ಅಡ್ವೊಕೇಟ್ ರೀತಿನೇ ಹಿಂಗೆ ಯಾಕೆ ಮಾಡಬಾರ್ದು, ಹಿಂಗೆ ಯಾಕೆ ಸ್ಟೇ ಕೊಡಬಾರ್ದು ಅಂತಲೇ ಕೇಳ್ತಾರೆ. ಹಂಗಂದು ಮಾತ್ರಕ್ಕೆ ಆದೇಶನೇ ಹಂಗೆ ಕನ್ಕ್ಲೂಡ್ ಆಗುತ್ತೆ ಅನ್ನೋಕ್ಕೆ ಬರಲ್ಲ. ಇವತ್ತು ಲೈನ್ ಆಫ್ ಆರ್ಗ್ಯುಮೆಂಟ್ ಯಾವ ರೀತಿ ಇರ್ಬೋದು ಸರ್ಕಾರದ ಕಡೆಯಿಂದ, ತಡೆಯಾಜ್ಞೆ ಕೊಡುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಅಂತ. ಮಮತಾ, ಇವತ್ತು ಹೈಕೋರ್ಟ್ನಲ್ಲಿ 2:30 ವೇಳೆಗೆ ಈ ಅರ್ಜಿ ವಿಚಾರಣೆಗೆ ಬರಲಿದೆ. ಈಗಾಗಲೇ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಬ್ರಾಹ್ಮಣ ಮಹಾಸಂಘ ಏನು ಅರ್ಜಿಯನ್ನು ಸಲ್ಲಿಸಿದೆ. ಈ ಸಮೀಕ್ಷೆಗೆ ತಡೆ ಕೊಡಬೇಕು, ಈಗಾಗಲೇ ಜಾತಿ ಗಣತಿ ಮಾಡ್ತಾ ಇದ್ದಾರೆ, ಜಾತಿ ಗಣತಿ ಮಾಡುವಂಥ ಏನು ಹಕ್ಕು ರಾಜ್ಯ ಸರ್ಕಾರಕ್ಕಿಲ್ಲ, ಕೇಂದ್ರ ಸರ್ಕಾರವೇ ಜಾತಿ ಗಣತಿ ಮಾಡಬೇಕು. ಅದ್ರ ಜೊತೆಗೆ ಕೆಲವೊಂದು ಹೊಸ ಜಾತಿಗಳನ್ನು ಕೂಡ ಇದರಲ್ಲಿ ಸೇರಿಸಲಾಗ್ತಿದೆ ಅಂತ ಆ ಅರ್ಜಿ ಪರ ವಕೀಲರು ವಾದ ಮಾಡಿದರು. ಅನಂತರದಲ್ಲಿ ರಾಜ್ಯ ಸರ್ಕಾರದ ಪರ ಹಿರಿಯ ವಕೀಲರಾದಂಥ ಅಭಿಷೇಕ್ ಮನು ಸಿಂಘ್ವಿ ಕೂಡ ವಾದ ಮಾಡಿ, ಇದು ಜಾತಿ ಸಮೀಕ್ಷೆ ಅಲ್ಲ, ಬದಲಾಗಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಅಷ್ಟೇ ಇದು. ಅಂದರೆ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡೋದಕ್ಕೆ ನಮಗೆ ಜನರ ಸ್ಥಿತಿಗತಿಗಳು ಗೊತ್ತಾಗಬೇಕಾಗಿದೆ. ಆ ಕಾರಣಕ್ಕಾಗಿ ನಾವು ಸಮೀಕ್ಷೆ ಮಾಡ್ತಾ ಇದ್ದೀವಿ, ಇದು ಜಾತಿ ಗಣತಿ ಅಲ್ಲ. ಬದಲಾಗಿ 2014ರಲ್ಲಿ ಇದೇ ರೀತಿಯ ಗಣತಿ ಮಾಡಿದ್ವಿ. ಆ ಸಂದರ್ಭದಲ್ಲಿ ಹೈಕೋರ್ಟ್ ಕೂಡ ಇದಕ್ಕೆ ಯಾವುದೇ ತಡೆ ಕೊಟ್ಟಿರಲಿಲ್ಲ ಅಂತ ಕೂಡ ವಾದ ಮಾಡಿದರು. ಎರಡೂ ಕಡೆ ವಾದ ಪ್ರತಿವಾದವನ್ನು ಆಲಿಸಿದಂಥ ಹೈಕೋರ್ಟ್ ನ್ಯಾಯಾಧೀಶರು ಇವತ್ತಿಗೆ 2:30 ಸುಮಾರಿಗೆ ಅರ್ಜಿ ವಿಚಾರಣೆಯನ್ನು ಮುಂದೂಡಲ್ಪಟ್ಟಿರುವಂಥದ್ದು. ಈ ಸಂದರ್ಭದಲ್ಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಎತ್ತಿದ್ರು. ಈ ಸಂದರ್ಭದಲ್ಲಿ ಈಗಾಗಲೇ ಶುರು ಮಾಡಿದ್ದೀರಾ, ಈಗ ನಿಲ್ಲಿಸೋದಕ್ಕೆ ಸಾಧ್ಯನಾ, ಒಂದು ಬಾರಿ ಅಂಕಿಅಂಶಗಳನ್ನು ಕಲೆಕ್ಟ್ ಮಾಡಿದ್ಮೇಲೆ ಅದನ್ನು ವಾಪಸ್ ಮರಳಿಸೋದಕ್ಕೂ ಸಾಧ್ಯನಾ ಅನ್ನೋ ಪ್ರಶ್ನೆ ಕೂಡ ಎತ್ತಿದ್ರು. ಆ ನಂತರದಲ್ಲಿ ಇವತ್ತು 2:30ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಲ್ಪಟ್ಟಿರುವಂಥದ್ದು. ಇವತ್ತು ಅರ್ಜಿಯಲ್ಲಿ 2 ಕಡೆ ವಾದ ಪ್ರತಿವಾದ ಇನ್ನೂ ಕೂಡ ಮುಂದುವರಿಯುವಂಥ ಸಾಧ್ಯತೆ ಇದ್ದು, ಆ 2 ವಾದ ಪ್ರತಿವಾದ ನಂತರದಲ್ಲಿ ಇದಕ್ಕೆ ಜಾತಿ ಸಮೀಕ್ಷೆಗೆ ತಡೆ ನೀಡ್ತಾರಾ ಅಥವಾ ಮುಂದುವರೆದಕ್ಕೆ ಅವಕಾಶ ಕೊಡ್ತಾರಾ, ಒಂದು ವೇಳೆಯಲ್ಲಿ ಕೊಟ್ಟರು ಕೂಡ ಏನಾದರೂ ಕಂಡೀಷನ್ಸ್ ಅಪ್ಲೈ ಮಾಡಿ ಕೊಡ್ತಾರಾ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಮಮತಾ, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಉಮೇಶ್, ಧನ್ಯವಾದ. ನೋಡೋಣ ಇವತ್ತು ಗೊತ್ತಾಗುತ್ತೆ, ತಡೆಯಾಜ್ಞೆ ಬರುತ್ತಷ್ಟೇ ಸದ್ಯಕ್ಕೆ ಮಾಡಿ ಅಂತನೋ ಅಥವಾ ಮುಂದೂಡಿ ಅಂತನೋ ಏನು ಬೇಕಾದ್ರೂ ಆಗ್ಬೋದು, ಮುಂದುವರಿಸಿ ಅಂತಲೂ ಹೇಳ್ಬೋದು. ಲೆಟ್ಸ್ ಸಿ.